ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಜೇನ ತಸ್ಮೈ ಶ್ರೀ ಗುರವೇ ನಮಃ. ಈಗ ಇದುವರೆಗೂ ನೀವು ಹೆಂಗೋ ಇದ್ರಿ, ಇವನು ಹೇಳಿದ ಮೇಲೆ ನೀವು ಹೇಗಿರ್ತೀರ? ತಿಳಿದ್ಮೇಲೆ ಇರೋಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ಲ ಸೈಲೆಂಟ್ ಆಗಿರ್ತೀವಿ. ನಾನು ಸಾಯ್ತೀನಿ 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 ಅಂತ ಕಾಯ್ತಾ ಇರ್ತೀರಾ ಅಥವಾ ಬೇರೆ ಏನಾದರೂ ಆಗುತ್ತಾ? ಯೋಚನೆಯಲ್ಲಿ ಯಾವ ಸರಿ ಯಾಕೆ ನೀವು ಆ ಆಲೋಚನೆ ಒಳಗಡೆ ಬಂದ ಕೂಡಲೇ ನಿಮಗೆ ಮನಸ್ಸು ಡಿಸೈಡ್ ಮಾಡಿಬಿಡುತ್ತೆ, ನೀವು ಹೋಗ್ತೀಯಾ, ಆರಾಮಾಗಿರು, ಎಲ್ಲರನ್ನೂ ನೋಡಿ ನಗ್ತಾ ಇರು, ಮಾತಾಡು, ಸಂತೋಷವಾಗಿರು. ಹೆಂಗೂ ನಾಳೆ ಹೋಗ್ತೀಯಾ? ಹೆಂಗೂ ನಾಳೆ ಹೋಗ್ತೀನಿ, ಹೆಂಗೂ ನಾಳೆ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ನಾನು ಬ್ಯಾಂಕಲ್ಲಿದ್ದೆ, ನಾನು ಬ್ಯಾಂಕಲ್ಲಿದ್ದೆ. ರಿಟೈರ್ ಆಗಲಿಕ್ಕೆ ಇನ್ನೊಂದು 6 ತಿಂಗಳಿತ್ತು ರಿಟೈರ್ ಆಗ. 6 ತಿಂಗಳಿದೆ, ಹೋಗ್ಬಿಡ್ತೀನಿ. ಯಾರು ಎದುರುಗಡೆ ಬಂದರೂ ಸಂತೋಷನೇ. ಯಾಕೆ? ನಾನು ಹೋಗ್ತಾ ಇದ್ದೀನಲ್ಲ. ಯಾವ ಎಂಪ್ಲಾಯಿ ಬಂದರು, ಎಷ್ಟೇ ಕೀಟ್ಲೆ ಮಾಡಿ, ಯಾರೇ ಬಂದರೂ ಬೇಡ, ಸಂತೋಷ ಮಾಡಿ, ನಾನು ಜಾಗ ಖಾಲಿ ಮಾಡ್ತಾ ಇದ್ದೀನಿ, ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ. ಮನಸ್ಸು ಹಗುರ ಆಗಿಬಿಡುತ್ತೆ, ಸಂತೋಷವಾಗಿರುತ್ತೆ. ಅದನ್ನು ಪಡೀರಿ. ಹೋಗ್ತೀನಿ ಅನ್ನೋ ಒಂದು ಭರವಸೆಯನ್ನು ಮನಸ್ಸಲ್ಲಿ ಹಾಕ್ಕೊಂಬಿಡಿ. ನಿಮಗೆ ದುಃಖ ಇರಲಿ. ಪ್ರತಿ ಕ್ಷಣವೂ ನೀವು ಬ್ರಹ್ಮವೇ, ಪ್ರತಿ ಕ್ಷಣವೂ ಆನಂದವೇ. ಬಾಲವತ್ ಉನ್ಮತ್ತವತ್, ಚಿಕ್ಕ ಮಕ್ಕಳ ಥರ ಉನ್ಮತ್ತರಾಗಿರ್ತೀರ ಯಾವಾಗಲೂ. ಹೋಗ್ಲೇ, ಈಗ ಯಾರು ಪರ್ಮನೆಂಟ್ ಆಗಿದ್ದಾರಾ? ಹೋಗಿರೋರು ಬಂದಿದ್ದಾರಾ? ಇಲ್ಲ. ಮತ್ತೆ ಈ ಮನಸ್ಥಿತಿ ಪಡೀಲಿಕ್ಕೆ ಅಧ್ಯಾತ್ಮ ಸಹಕಾರಿ ಆಗುತ್ತೆ. ಸಾಕಾ ಅಥವಾ ಕಂಟಿನ್ಯೂ ಮಾಡಲಾ? ಇನ್ನೊಂದು ಮಾಡಲಾ? ಇಲ್ಲ, ಇನ್ನು ಒಳ್ಳೆ ಕಗ್ಗ ಮಾಡಿಬಿಟ್ಟು ಕ್ಲಾಸ್ ಮಾಡಿ. 557. 557 ಸಿಕ್ತಾ? ಅಂತರಂಗದ ಗವಾಕ್ಷಗಳ ತೆರೆದಿಡು. ಅಂತರಂಗದ ಗವಾಕ್ಷ. ಗವಾಕ್ಷ ಅಂದ್ರೆ ಏನು ಗೊತ್ತಾ? ಈ ಮೇಲ್ಗಡೆ ಕಿಟಕಿ ಇರುತ್ತಲ್ಲ, ವೆಂಟಿಲೇಟ್ರು, ಅದಕ್ಕೆ ಗವಾಕ್ಷ ಅಂತ ಹೇಳೋದು. ಅಲ್ಲಿ ಗಾಳಿ ತೂರಾಡೋಕ್ಕೆ ಓಡಾಡೋಕ್ಕೆಲ್ಲ ಈಸಿ ಆಗುತ್ತೆ. ಸೊ ಅಂತರಂಗದ ಗವಾಕ್ಷಗಳ ತೆರೆದಿಡು. ಅಂತರಂಗದಲ್ಲಿ ಗವಾಕ್ಷ ಇರುತ್ತೆ, ವೆಂಟಿಲೇಟ್ರು ಮನಸ್ಸಿನ ಒಳಗಡೆ ಇರುತ್ತೆ, ಅದನ್ನು ಓಪನ್ ಮಾಡಿಟ್ಕೋ. ಚಿಂತೆ ಕುಮಲದು. ಆ ಥರ ಓಪನ್ ಮಾಡಿಟ್ಕೊಂಡ್ರೆ ಒಳಗಡೆ ಚಿಂತೆ ಸೇರ್ಕೊಳ್ಳಲ್ಲ. ಹೊಗೆಗಳು ಒತ್ತವವು ಆತ್ಮನನು. ಹೊಗೆ ಅಂದರೆ ಏನು ಗೊತ್ತಾ? ಈ ಚಿಂತೆಗಳೆಲ್ಲ ಒಳಗಡೆ ಇಟ್ಕೊಂಡು ಅದು ಸಫೊಕೇಶನ್ ಅಂತಾರೆ, ಗೊತ್ತಾ? ಉಸಿರು ಕಟ್ಟೋದು. ನಮ್ಮ ಆಲೋಚನೆಗಳೇ ನಮ್ಮನ್ನು ಉಸಿರು ಕಟ್ಟಿಸೋವಂಥದ್ದು. ಅದು ಚಿಂತೆ ಕುಮಲದು, ಅದಾಗಲ್ಲ. ಹೊಗೆಗಳು ಒತ್ತವವು ಆತ್ಮನನು. ಒಳಗಡೆ ಆತ್ಮವನ್ನು ಈ ಹೊಗೆಗಳು ಒತ್ತಲ್ಲ. ಶಾಂತಿ ಬೆಳ್ಪಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ. ಈಗ ಮನೆಗೆ ಗೋಡೆ ಇದ್ದಾಗ ಕಿಟಕಿ ಇಡ್ತೀರಾ, ಹಾಗೆಯೇ ಮನಸ್ಸಿಗೆ ಗವಾಕ್ಷಗಳನ್ನು ಯಾವಾಗಲೂ ಓಪನ್ ಮಾಡಿ ಇಟ್ಕೊಳ್ಳಿ. ಈ ಕಡೆ ಬರೋದು ಈ ಕಡೆ ಬಂದರೆ ಈ ಕಡೆ, ಯಾವುದು ಒಳಗಡೆ ಇಟ್ಕೊಳ್ಬೇಡಿ. ಯಾವುದು ನಿಮ್ಮದಲ್ಲ, ಪ್ರಪಂಚವೇ ನಿಮ್ಮದಲ್ಲ, ನಿಮ್ಮ ದೇಹ ನಿಮ್ಮದಲ್ಲ, ನಿಮ್ಮ ಮನಸ್ಸು ನಿಮ್ಮದಲ್ಲ, ನಿಮ್ಮ ಬುದ್ಧಿ ನಿಮ್ಮದಲ್ಲ. ನಿಮ್ಮದೇನು? ಪರಮಾತ್ಮ ತತ್ವ. ಗಂಭೀರ ಪ್ರಶಾಂತಿಯಲ್ಲಿ ಮಲಗಿರ್ತೀರಲ್ಲ, ಅದು ನೀವು. ಪರಬ್ರಹ್ಮ ತತ್ವ ನೀವು. ಈ ಚಿಂತೆ ಬೇಕಾ? ಯೋಚನೆ ಮಾಡಿ. ನಾವು ಒಬ್ಬರೇ ಆಗಿದ್ದಾಗ, ದೇವರ ಎದುರುಗಡೆ ಕೂತಾಗ ಈ ಥರ ಕಗ್ಗಗಳನ್ನು ಮಾಡೋಣ. ದೇವ್ರನ್ನ ಅದು ಕೊಡು, ಇದು ಕೊಡು. ದೇವರು ಏನು ಮಾಡ್ತಾರ್ರಿ? ನಾವು ಮಾಡಿರೋ ನಮ್ಮ ಆಲೋಚನೆಗಳಿಗೆ ದೇವ್ರು ಏನು ಮಾಡ್ತಾರೆ? ಲಾಸ್ಟ್ ಕಗ್ಗ ಹೇಳಿ, ಆಸೆಗಳ ಕೆಣಕದಿರು. ಅಲ್ಲಿಲ್ಲ, ನಾನು ಹಾಗೆ ಹೇಳ್ತೀನಿ, ಆಸೆಗಳ ಕೆಣಕದಿರು. ದೇವ್ರ ಮುಂದೆ ಕೂತ್ಕೊಂಡು ನೀವೇನು ಮಾಡಬೇಕಂದ್ರೆ, ಆಸೆಗಳ ಕೆಣಕದಿರು, ಪಾಚಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗೆ ಕರೆಯದಿರು. ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು. ನನ್ನ ಮಕ್ಕಳು ಪಾಶ, ಅದನ್ನು ಬಿಗಿಬೇಡ, ಆಸೆಗಳನ್ನು ಹಾಕಬೇಡ.
ಕ್ಲೇಶದ ಪರೀಕ್ಷೆಗೆ ಎನ್ನನ್ನು ಕರೆಯದಿರು. ಕ್ಲೇಶ, ಕಷ್ಟದ ಪರೀಕ್ಷೆಗಳಿಗೆ ಅಯ್ಯೋ ಕಷ್ಟ ಏನು ಮಾಡೋದು, ಅವ್ರ ಮಾತು ಕೇಳೋಕ್ಕಾಗಲ್ಲ, ಇವ್ರ ಮಾತು ಕೇಳಿ, ಹೀಗೆಲ್ಲ ಹಾಗೆ ಮಾಡಿ ನನ್ನ ಕೈಬೇಡ. ಬೇಸರದ ಪಾತಕ ಸ್ಮೃತಿ, ಹಳೇದೇನೋ ತಪ್ಪಾಗಿದೆ ಏನೋ ಆ ಮನಸ್ಸಿಗೆ ಅದೇ ಬಂದು ಚುಚ್ತಾ ಇರುತ್ತೆ. ಚುಚ್ಚದಿರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿ ಏನನ್ನು ಚುಚ್ಚದಿರು ಎನ್ನುತ್ತಾ ಈಶ್ವರನನ್ನು ಬೇಡುತ್ತಿರೋ ದೇವರನ್ನು ಇದನ್ನು ಕೇಳ್ಕೊಳ್ಳಿ, ಬೇರೇನು ಕೇಳ್ಕೊಬೇಡಿ. ಇದನ್ನು ಕೇಳ್ಕೊಂಡ್ರೆ ಅವ್ನು ಬಂದು ಕೂತ್ಕೋತಾನೆ ಒಳಗಡೆ. ಅವ್ನು ಬಂದು ಕೂತ್ಕೊಂಡಾಗ ಯಾವ ಆಸೆನೂ ಕೆಣಕಲ್ಲ, ಯಾವ ಪಾಶನೂ ಬಿಗಿಯಲ್ಲ, ಯಾವ ಪಾತಕ ಸ್ಮೃತಿ ಬರಲ್ಲ. ಸೊ ದೇವರನ್ನ ಬೇಡ್ಕೊಂಡ್ರೆ ಇದನ್ನು ಬೇಡ್ಕೊಳ್ಳಿ. ನನ್ನ ಮನಸ್ಸನ್ನು ನನ್ನ ಮನಸ್ಸಲ್ಲಿರೋ ಕ್ಲೇಶಗಳನ್ನು ಹರೇ ರಾಮ ಅಂದ್ರೆ ಏನು? ನನ್ನ ಮನಸ್ಸಲ್ಲಿರೋದನ್ನ ಕದ್ಕೊಂಡು ಹೋಗು, ನನ್ನ ವಾಸನೆಗಳನ್ನ ಎತ್ಕೊಂಡು ಹೋಗು. ಹರೇ ಕೃಷ್ಣ, ನಾವು ನನ್ನ ಒಳ್ಳೇದು ಮಾಡು, ಒಳ್ಳೇದು ಮಾಡು. ಹರೇ ಅಂದರೆ ಕದ್ಕೊಂಡು ಹೋಗು ಅಂತ, ಎತ್ಕೊಂಡು ಹೋಗು ಅಂತ. ಸ್ಟೀಲ್ ಎಲ್ಲ ತೊಗೊಂಡೋಗು, ಆವಾಗ ನೀನು ತೊಗೊಂಡೋದಾಗ ನಾನು ಆರಾಮಾಗಿರ್ತೀನಿ. ಹಾಗೆ ದೇವರನ್ನ ಇದನ್ನು ಕೇಳಬೇಕು. ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಬೇಡ್ತಾ ಇರಬೇಕು. ಸೊ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್. ಹೌದಾ?